BJP ಅಂತೇಳಿ ನಮಗೆ ಹೆದರಿಸ್ಬಿಟ್ಟು ಕಾಂಗ್ರೆಸ್ನವರು ಅತಿ ಕೀಳ್ಮಟ್ಟದ ರಾಜಕೀಯನೂ ಮಾಡ್ತಿದ್ದಾರೆ. ನಾವೆಲ್ಲ ಏನಿದ್ದೀವಿ ಅಂದರೆ ಮುಸಲ್ಮಾನ್ ಬಂಧುಗಳು ಭಾರತ ದೇಶದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಕಣ್ಣಿಗೆ ನಾವು ಯಾವ ಥರ ಇದ್ದೀವಿ ಅಂದರೆ ಅನಾಥ ಮಗು ಥರ. ಅನಾಥ ಮಕ್ಕಳು ಅಂದರೆ ಅನಾಥಾಲಯದಿಂದ ಎಲೆಕ್ಷನ್ ಟೈಮಲ್ಲಿ ಈಗ ಕರ್ಕೊಂಬರೋದು, ಎಲೆಕ್ಷನ್ ಆದ ತಕ್ಷಣ ಎಲ್ಲ ತಗೊಂಡೋಗಿ ಮತ್ತೆ ಅನಾಥಾಶ್ರಮಕ್ಕೆ ಸೇರಿಸೋದು. ನನ್ನ ಹೆಸರು ಡಿ ಸೈಯದ್ ರಿಯಾಜ್ ಅಂತ. ನಾನು ದಾವಣಗೆರೆಯ ದಕ್ಷಿಣ ಉಪಚುನಾವಣೆಯ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ನಾನು ಈ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರೋ ಒಂದೇ ಒಂದು ಕಾರಣ, ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮತ್ತು ದಲಿತ ಮತ್ತು ಅಹಿಂದ ವರ್ಗದಿಂದ ಸತತ ಇವರು ನಮಗೆ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಂತ ಬಂದಿದ್ದಾರೆ 74 ವರ್ಷದಿಂದ. ಹಾಗಾಗಿ ನಾವು ಬೇಸತ್ತು ಈ ಒಂದು ಪಕ್ಷದ ಸಿದ್ಧಾಂತವನ್ನು ಶ್ರೀಮಂತರ ಕೈಗೆ ಗೊಂಬೆ ಆಗಿಬಿಟ್ಟು ಆಮೇಲೆ ಶ್ರೀಮಂತರ ಕೈಗೆ ಈ ನಾಯಕತ್ವ ಕಾಂಗ್ರೆಸ್ ಪಕ್ಷದ ಹೋಗಿದೆ. ಇದು ಸಿದ್ಧಾಂತ BJP ಅಂತೇಳಿ ನಮಗೆ ಹೆದರಿಸ್ಬಿಟ್ಟು ಕಾಂಗ್ರೆಸ್ನವರು ಅತಿ ಕೀಳ್ಮಟ್ಟದ ರಾಜಕೀಯನೂ ಮಾಡ್ತಿದ್ದಾರೆ. ಎಲ್ಲ ನಮ್ಮ ಭಾರತ ದೇಶದ ಅನೈತಿಕಲಿ ಏಕತೆ ಅನ್ನೋ ಒಂದು ಪದಕ್ಕೆ ಅರ್ಥ ಇಲ್ದಂಗೆ ಮಾಡ್ತಿದ್ದಾರೆ. ಯಾವ ರೀತಿ ಅಂದರೆ ಇವರು ನಮಗೆ ಬರೀ ಏನಪ್ಪ ಅಂದರೆ BJPಯವ್ರಿಗೆ ತೋರಿಸೋದು ನಮ್ಮ ಮುಸ್ಲಿಂ ಸಮುದಾಯ ಮತ್ತು ದಲಿತರು OBC ಮತ್ತು ಎಲ್ಲ ಅಹಿಂದ ವರ್ಗದವರಿಗೆ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ BJP ತೋರಿಸೋದು ಓಟ್ ತಗೊಳೋದು ಬಿಟ್ಟರೆ ಏನು ಉದ್ದೇಶ ಇಲ್ಲ. ನಾವು ಪ್ರಶ್ನೆ ಮಾಡಿಕೊಡೋದು, ಅಭಿವೃದ್ಧಿ ಕೇಳಬಾರ್ದು, ನಮಗೆ ಒಂದು ಯಾವುದೇ ಉನ್ನತ ಹುದ್ದೆ ಕೇಳಬಾರ್ದು, ಯಾವುದೇ ಒಂದು ನಮಗೆ ಇಂಥ ಒಂದು ನಮಗೆ ಹುದ್ದೆ ಬೇಕು, ಒಂದು ಪಟ್ಟ ಬೇಕು, ನಮಗೆ ಒಂದು ಅಧ್ಯಕ್ಷ ಸ್ಥಾನ ಬೇಕು, ಅವೆಲ್ಲ ಏನೂ ಕೇಳಬಾರ್ದು. ಏನಪ್ಪ ಅಂದರೆ ಹಮಾಲರಾಗಿ ಕಾಂಗ್ರೆಸ್ ಪಕ್ಷದ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ಒಂಥರ ಅನಾಥ ಮಕ್ಕಳ ಥರ ನಾವೆಲ್ಲ ಏನಿದ್ದೀವಿ ಅಂದರೆ ಮುಸಲ್ಮಾನ್ ಬಂಧುಗಳು ಭಾರತ ದೇಶದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಕಣ್ಣಿಗೆ ನಾವು ಯಾವ ಥರ ಇದ್ದೀವಿ ಅಂದರೆ ಅನಾಥ ಮಗು ಥರ. ಅನಾಥ ಮಕ್ಕಳು ಅಂದರೆ ಅನಾಥಾಲಯದಿಂದ ಎಲೆಕ್ಷನ್ ಟೈಮಲ್ಲಿ ಈಗ ಕರ್ಕೊಂಬರೋದು, ಎಲೆಕ್ಷನ್ ಆದ ತಕ್ಷಣ ಎಲ್ಲ ತಗೊಂಡೋಗಿ ಮತ್ತೆ ಅನಾಥಾಶ್ರಮಕ್ಕೆ ಸೇರಿಸೋದು. ಇದು ಬಿಟ್ಟರೆ ಬೇರೆ ಏನಿಲ್ಲ. ನಾವು ಒಂಥರ ಹೆಂಗಾಗಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ, ಅಧಿಕಾರ ಕೇಳೋಂಗಿಲ್ಲ, ಪ್ರಶ್ನೆ ಮಾಡೋಂಗಿಲ್ಲ, ಡೆವಲಪ್ಮೆಂಟ್ ಕೇಳೋಂಗಿಲ್ಲ. ನಮಗೆ ಅಧಿಕಾರ ಬೇಕು ಅಂದರೆ ನೀವು ತಪ್ಪು. ಆಮೇಲೆ ಎಲ್ಲರೂ ನಮ್ಮ ದಾವಣಗೆರೆಯಲ್ಲಿ ಬಂದಿದ್ದಾರೆ ನಮ್ಮ ಮುಸ್ಲಿಮ್ಸು ಸಮಾಜದ ನಾಯಕರು. ಅವರಿಗೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನೀವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಹಿಂಗಿದೆ, BJP ನಿಮ್ಮ ಹಿಜಾಬು ಮತ್ತು ಝಟ್ಕಾ ಕಟ್ಟು ಅವೆಲ್ಲ ತೋರಿಸಿರಲ್ಲಂತ. ಬಟ್ ನಮಗೆ ಯಾರಿಗೂ ಹೆದರೋವಂಥ ಸನ್ನಿವೇಶ ಇಲ್ಲ. ಯಾಕಂದರೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಬಾಳು ಸಮಪಾಲು ಅನ್ನೋ ಒಂದು ಸಿದ್ಧಾಂತ ಇದೆ. ಅದರಲ್ಲಿ ಯಾರೂ ಈಗ ರಾಜ ಆಗ್ತಿಲ್ಲ. ಆದರೆ ದಾವಣಗೆರೆಯಲ್ಲಿ ರಿಪಬ್ಲಿಕ್ ಆಫ್ ದಾವಣಗೆರೆ ಅಂತ ಇದೆ. ಯಾಕಂದರೆ ಪ್ರಶ್ನೆ ಮಾಡೋಕ್ಕೆ ಕೊಡೋದಿಲ್ಲ. ಬರೀ ಸುಮ್ಮನೆ ಏನಪ್ಪ ಅಂದರೆ ಕಾರ್ಯಕರ್ತ ಆಗಿ ಸತತ ನೀವು ಸಾಯೋವರೆಗೂ ದುಡೀರಿ ಹಮಾಲರಾಗಿ, ಯಾರೂ ನಿಮಗೆ ಪ್ರಶ್ನೆ ಮಾಡಲ್ಲ. ಎಲೆಕ್ಷನ್ ಟೈಮಿಗೆ ಅದೇ ಏನಾರ ಒಂದು ಸ್ವಲ್ಪ ಒಂದು ಹಾರ ಹಾಕಿಬಿಟ್ಟು ನಿಮಗೆ ಹೆಗಲ ಮೇಲೆ ಕೈ ಹಾಕಿಬಿಟ್ರೆ ಅದೇ ನಮಗೆ ಸಮಾಧಾನಕರ ಬಹುಮಾನ. ಅದು ಬಿಟ್ಟರೆ ಏನಿಲ್ಲ. ಈಗ ಯಾವ ಥರ ನಮ್ಮ ಒಂದು ಸಮಾಜನ ಉಪಯೋಗಿಸ್ಕೊಂಡ್ರೆ ನೋಡಿ, ಮೊನ್ನೆ ಹೆಗ್ಡೆ ನಗರ ರಿಂಗ್ ರೋಡ್ ಆಗ್ತಾಯಿದೆ. ಆ ರಿಂಗ್ ರೋಡ್ ಆಗಬೇಕಾದ್ರೆ ಎಲ್ಲ ಈಗ ನಮ್ಮ ನಾಯಕರು ಬಂದಿದ್ದಾರೆ. ನಲ್ಪಾಡ್ ಅವ್ರು ಬಂದಿದ್ದಾರೆ, ಬಲ್ಕೀಶ್ ಬಾನು ಅವ್ರು ಬಂದಿದ್ದಾರೆ, ಎನ್ ಎ ಹಾರಿಸ್ ಅವ್ರು ಬಂದಿದ್ದಾರೆ, ಆಮೇಲೆ ಸಲೀಮ್ ಅಹಮದ್ ಅವ್ರು ಬಂದಿದ್ದಾರೆ, ಆಮೇಲೆ ಮತ್ತು ಇವ್ರು ನಮ್ಮ ಸಿಗ್ಗಾವಲ್ ಮೊನ್ನೆ ಗೆದ್ದಿರೋಂತೂ ಅವ್ರು ಪಠಾನ್ ಅವ್ರು ಬಂದಿದ್ದಾರೆ, ರಿಜ್ವಾನ್ ಅರ್ಷ್ ಅವ್ರು ಬಂದಿದ್ದಾರೆ. ಇವರು ಎಲ್ಲರಿಗೂ ನಾನು ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಅಧಿಕಾರ ಸಿಕ್ಕಿದೆಯಲ್ಲ, ಈ ಮುಸ್ಲಿಂ ಸಮಾಜ ಅನ್ನೋ ಒಂದು ಕಾರಣಕ್ಕೆ ಸಿಕ್ಕಿದೆಯೋ ಅಥವಾ ನಿಮಗೆ ಬೇರೆ ನಿಮ್ಮ ಒಂದು ಬೇರೆ ಪರ್ಸ್ನಲ್ ಏನಾರ ಕಾರಣಕ್ಕೆ ಸಿಕ್ಕಿದೆಯೋ? ನೀವೊಬ್ಬ ಮುಸ್ಲಿಂ ಸಮಾಜದ ಪರವಾಗಿ ಆ ಒಂದು 20% ಮಾರ್ಜಿನಲ್ಲಿ ನಮ್ಮ ಸಮುದಾಯ ಇದೆಯೋ 85 ಲಕ್ಷನೋ 80 ಲಕ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಭಾಗಕಾರದಲ್ಲಿ ಗುಣಕಾರದಲ್ಲಿ ನೀವು ಬಂದಿರೋಂಥದ್ದು ಅಧಿಕಾರದಲ್ಲಿರೋದು, MLA ಆಗಿರೋದು, MP ಆಗಿರೋದು, ಮಿನಿಸ್ಟರ್ ಆಗ್ತಿರೋದು. ಆದರೆ ನೀವು ಅರ್ಥ ಮಾಡ್ಕೊಂತಿಲ್ಲ. ನಮ್ಮ ಸಮಾಜದ ಕಾಂಗ್ರೆಸ್ ಪಕ್ಷಕ್ಕೆ ಹೆಂಗೆ ನೀವು ಬಂದಿದ್ದೀರಲ್ಲ